ನಮ್ಮದು ಈಗ ಹೊಲನೂ ಹಾಳಾಗ್ಯದ. ನೀವು ಸ್ವಲ್ಪ ಪರಿಹಾರ ಕೊಟ್ರೂ ನಮಗೇನೋ ಉದ್ದೇಶ ಆಗಲ್ಲ. ಅಲ್ಲಿ ನಮ್ಮದು ಮಣ್ಣು ಹೋಗ್ಯದ, ಏನು ಮಾಡ್ರೂ ನಾವು ಅಲ್ಲಿ ಜಮೀನ್ದಾಗ ಮಾಡಿ ಉಣಪ್ಲೇ ಇಲ್ಲ. BR ಪಾಟೀಲ್ ಮನೆ ಎದುರು ಸತ್ಯಾಗ್ರಹ ಮಾಡಬೇಕಾ, ಎಲ್ಲಿ ಸತ್ಯಾಗ್ರಹ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಮುಂದಿನ ಕ್ರಮ ತೋತಾರ ತನಕಿಸಿಂದ ರೈತರು ಎಲ್ಲರೂ ಬಂದಿದ್ದಾರೆ. ಇವತ್ತು ರೈತರಿಗೆ ಪರಿಹಾರನೂ ಸಿಕ್ಕಿಲ್ಲ. ಅಲ್ಲಿ ಒಳಗೊಂಡೋಡಿದಾಗ ಕೆರೆದಿಂದ ಸುತ್ತಮುತ್ತ ರೈತರಿಗೆ ಇವತ್ತು ತಂಬಾಕು ಹೊಡೆಯವ್ರಿಗೆ ಆಗ್ತದೆ, ದೇಗಾಂವ್ದವ್ರಿಗೆ ಆಗ್ತದೆ, ತಡ್ಕಲ್ದವ್ರಿಗೆ ಆಗ್ತದೆ, ಕಣ್ಮಸ್ದವ್ರಿಗೆ ಆಗ್ತದೆ. ಹಿಂಗೆ 4-5 ಹಳ್ಳಿಗೆ ಅದು ಉಪಯೋಗ ಇತ್ತು. ಏನಿಲ್ಲ 2-3 ದಿವಸ JCB ಹಚ್ಚೋದು, ಹಳ್ಳ ಸುಲಿಯೋದು, ಅದು ನೀರು ನಿಂದ್ರಲ್ದಂಗೆ ಮಳೆಗಾಲದಾಗ ನೀರು ಹೋಗ್ತವೆ. ಎಲ್ಲರ ಒಂದು ಅಣೆಕಟ್ಟು 1 ಕೋಟಿ 1.5 ಕೋಟಿ ರೂಪಾಯಿದು ಅಣೆಕಟ್ಟು ಕಟ್ಟೋದು ಶಿರ್ಪುರ್ ಮಾದರಿ ಮಾಡೀನಿ ಅಂತ ಕೇಸ್ ಹೇಳಿದ್ರು. ನಮ್ಗೆ ರೈತರಿಗೆ ಪರಿಹಾರನೂ ಇಲ್ಲ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. ಇದಕ್ಕೆ ಮೊದಲು ನಾನು MLA ಇದ್ದಾಗ ಸುಮಾರು 5 ಕೆರೆಗಳು ನಮ್ಮ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಮಾಡಿಸಿದ. ಅದರಲ್ಲಿ ಒಂದು ಒಳಗೊಂಡೋಡಿ ಇವ್ರು ಬಂದದ್ದು, 2ನೇ ತಡ್ಕಲ, 3ನೇ ಕಡ್ಗಂಚಿ, 4ನೇ ಕೌಲ್ಗ, 5ನೇ ಕೋತಾನಿಪ್ಪರ್ಗ. ಕಡ್ಗಂಚಿ ಒಂದು ಕಂಪ್ಲೀಟ್ ಆಗ್ಯದ, ಕೋತಾನಿಪ್ಪರ್ಗ ಒಂದು ಕಂಪ್ಲೀಟ್ ಆಗ್ಯದ, ತಡ್ಕಲ್ ಒಂದು ಕಂಪ್ಲೀಟ್. ಉಳಿದು 2 ಕೌಲ್ಗದು ಸುಮಾರು 16 ಕೋಟಿ ರೂಪಾಯಿ, ಈ ಒಳಗೊಂಡು ಹೊಡೆಯೋದು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ಈ ಒಳಗೊಂಡು ಹೊಡೆಯೋರು ಏನು ಮಾಡಿದ್ರು, ರೈತರು ನಮ್ಮದು ನಾವು ಹೊಲ ಕೊಡ್ತೇವ್ರಿ, ನೀವು ಕೆಲಸ ಚಾಲೂ ಮಾಡಿರಿ ತನ್ನ ಕೇಸಿಂದ ಹೊಲ ಕೊಟ್ಟರು. ಟೆಂಡರ್ ಆಗಿತ್ತು, ಟೆಂಡರ್ ಸಂತೋಷ್ ಗುತ್ತೇದಾರ್ ತೊಂದಿದ, ಪಾಯ ತುಂಬಿ ಜಮೀನು ಲೆವೆಲ್ ಆಗಿತ್ತು. ಮುಂದೆ ಅದು BR ಪಾಟೀಲ್ರು ಆರಿಸಿ ಬಂದರು. ಆ BR ಪಾಟೀಲ್ರು ಏನು ಮಾಡಿದ್ರು, ಅದು ಚೇಂಜ್ ಮಾಡಿ ಒಳಗೊಂಡೋಡಿ ಮತ್ತು ಕೌಲ್ಗ 2 ಚೇಂಜ್ ಮಾಡಿ ಕೇಸಿಂದ ಮತ್ತು ಬೇರೆ ಬೇರೆ ಶಿರ್ಪುರ್ ಮಾದರಿ ತಂದು ಕೇಸಿಂದ ನಾವು ತೊಗೋತೇವೆ, ನಿಮಗೆ ಅಣೆಕಟ್ಟು ಕಟ್ಟಿಸ್ತೇವೆ ತಂದು ಕೇಸಿಂದ RK ಪಾಟೀಲ್ ತಂಬಾಕು ಇದು ಒಳಗೊಂಡೋಡಿಗೆ ಹೋಗಿ ಹೇಳಿದ್ದಾರೆ. ಆದರೆ ಇವ್ರು ಏನತ್ತಾರೆ, ನಮ್ಮ ಕೆರೆನೇ ಬೇಕು. ಯಾಕಂದ್ರೆ ಕೆರೆದಿಂದ ಸುತ್ತಮುತ್ತ ರೈತರಿಗೆ ಇವತ್ತು ತಂಬಾಕು ಹೊಡೆಯವ್ರಿಗೆ ಆಗ್ತದೆ, ದೇಗಾಂವ್ದವ್ರಿಗೆ ಆಗ್ತದೆ, ತಡ್ಕಲ್ದವ್ರಿಗೆ ಆಗ್ತದೆ, ಕಣ್ಮಸ್ದವ್ರಿಗೆ ಆಗ್ತದೆ. ಹಿಂಗೆ 4-5 ಹಳ್ಳಿಗೆ ಅದು ಉಪಯೋಗ ಇತ್ತು. ಈ ಶಿರ್ಪುರ ಮಾದರಿ ಏನದ BR ಪಾಟೀಲ್ರು ಹೇಳೋದು, ಏನಿಲ್ಲ 2-3 ದಿವಸ JCB ಹಚ್ಚೋದು, ಹಳ್ಳ ಸುಲಿಯೋದು, ಅದು ನೀರು ನಿಂದ್ರಲ್ದಂಗೆ ಮಳೆಗಾಲದಾಗ ನೀರು ಹೋಗ್ತವೆ. ಎಲ್ಲರ ಒಂದು ಅಣೆಕಟ್ಟು 1 ಕೋಟಿ 1.5 ಕೋಟಿ ರೂಪಾಯಿದು ಅಣೆಕಟ್ಟು ಕಟ್ಟೋದು ಶಿರ್ಪುರ್ ಮಾದರಿ ಮಾಡೀನಿ ಅಂತ ಕೇಸ್ ಹೇಳಿದ್ರು. ಆ ಅಣೆಕಟ್ಟು ಏನು ಕಟ್ಟಿದಾರ, ಅಲ್ಲಿ ಬ್ಯಾಸಿಗೆಗೆ 1 ಲೀಟ್ರ್ ನೀರು ಸಹಿತ ಸಿಗಲ್ಲ. ಅಲ್ಲಿ ಇವತ್ತು ಬಾವಿ ಆಯ್ತಂದ್ರೆ ಜಮೀನುಗಳಿಗೆ ಬಾವಿಗೆ ನೀರು ಹೆಚ್ಚಾಗ್ತವೆ, ಬೋರಿಗೆ ನೀರು ಹೆಚ್ಚಾಗ್ತವೆ. ಇವನ್ ದನ ಕರುಗಳಿಗೆ ಇವತ್ತು ಕುಳ್ಳಿಕ್ಕೆ ನೀರೇ ಇರ್ತದೆ ಕೌಲ್ಗದಾಗ, ಇದು ಕೆರೆಗಳ್ದಾಗ. ಅದಕ್ಕೆ ಅವರು ಚೇಂಜ್ ಮಾಡಿ ಕೇಸಿಂದ ಇವ್ರದ್ದೇನು ಅರ್ಧ ಕೆಲಸ ಆಗ್ಯದ, ರೈತರಿಗೆ ಪರಿಹಾರನೂ ಸಿಕ್ಕಿಲ್ಲ ಅಲ್ಲಿ ಒಳಗೊಂಡೋಡಿದಾಗ. ಅದಕ್ಕೆ ಆ ಪರಿಹಾರ ಸಿಗಬೇಕು ಮತ್ತು ಈ ಕೆಲಸ ಕೆರೆ ಕೆಲಸ ಪೂರ್ಣ ಮುಗಿಸ್ಬೇಕು ಅಂತ ಕೇಸಿಂದ ಇವತ್ತು ತಮ್ಮ ಮುಖಾಂತರ ತಿಳಿಸಿ ಮುಂದೆ ಏನು ಮಾಡಬೇಕು, ಆಗಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂದು ವಿಚಾರ ಮಾಡಿ BR ಪಾಟೀಲ್ ಮನೆ ಎದುರು ಸತ್ಯಾಗ್ರಹ ಮಾಡಬೇಕಾ, ಎಲ್ಲಿ ಸತ್ಯಾಗ್ರಹ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಮುಂದಿನ ಕ್ರಮ ತೋತಾರ ತನಕಿಸಿಂದ ರೈತರು ಎಲ್ಲರೂ ಬಂದಿದ್ದಾರೆ ಇವತ್ತು. ಅದಕ್ಕೆ ನಾವು ಭೀ ಕೂಡ ಅದೇ ಹೇಳೋದೇನಂತಂದ್ರೆ, ಸುರುವಿಗೆ BR ಪಾಟೀಲ್ ಏನು ಹೇಳಿದರು, 200 ಕೆರೆಗಳನ್ನ ಸ್ಯಾಂಕ್ಷನ್ ಮಾಡ್ಕೊಂಬರ್ತೀನಿ ಅಂತಂದು ಕೆಲವು ಮಂದಿಗೆ ಹೇಳಿ ಕೇಸಿಂದ ಇದು ಮಾಡಿದ್ದಾರೆ. ಆದರೆ ಒಂದೂ ಅವಾಗ ಮಾಡಲಿಲ್ಲ. ನಾವು 5 ಸ್ಯಾಂಕ್ಷನ್ ಮಾಡ್ಕೊಂಡು ತಂದಿರೋದಾಗ ಮತ್ತೆ 2 ಕ್ಯಾನ್ಸಲ್ ಮಾಡ್ಯಾರ. ಅದಕ್ಕೆ ನಾ ಹೇಳೋದು ಏನಪ್ಪ ಅಂತಂದ್ರೆ, ಈ ಶಿರ್ಪುರ್ ಮಾದರಿ ನಂಬಲ್ಲಿ ಸ್ಯಾಂಕ್ಷನ್ ಇದು ಆಗಲ್ಲ, ಉಪಯೋಗ ಆಗಲ್ಲ. ಕೆರೆಗಳೇ ಆಗಬೇಕು, ಎಷ್ಟು ಬೇಕಷ್ಟು. ಆ ಊರಿಗೆ ದನ ಕರುಗಳಿಗೆ ಕುಳ್ಳಿಕರೆ ಆಗ್ತವೆ, ಊರುಗಳಿಗೆ ಮನುಷ್ಯರಿಗೆ ಕುಳ್ಳಿಕ್ಕೆ ನೀರೇ ಆಗ್ತವೆ. ಈ ವಿಚಾರದಿಂದ ಕೆರೆಗಳು ಆಗ್ಬೇಕಂಬುದೇ ನಮ್ಮದು ವಿಚಾರ. ಯಾಕೆ ಈ ರೀತಿಯಲ್ಲಿ ರೈತರ ಜೊತೆ ಅನ್ಯಾಯ ಮಾಡ್ತಾ ಇದ್ದಾರೆ BR ಪಾಟೀಲ್? ಆ ಶಿರ್ಪುರ್ ಮಾದರಿ ಒಂದು ತಲೆಯಾಗದ ಅವ್ರಿಗೆ. ಎಲ್ಲ ಕ್ಯಾನ್ಸಲ್ ಮಾಡಿ ಶಿರ್ಪುರ್ ಮಾದರಿ ಭಾಳ ರೊಕ್ಕ ಹೊಡೆಯೋದು. ಈಗ 2-3 ಕೋಟಿ ಇಟ್ಟಿರತ್ತಂದ್ರೆ 5-6 ದಿನ JCB ಹಚ್ಚೋದು, 4 ಸುಲಿಯೋದು, ಶಿರ್ಪುರ್ ಮಾದರಿ 1 ಕೋಟಿ ರೂಪಾಯಿದು ಅಣೆಕಟ್ಟು ಕಟ್ಟೋದು ಶಿರ್ಪುರ್ ಮಾದರಿ ಮಾಡೀನಿ ಅಂತಂದು ಹೇಳ್ತಾರೆ ಅವರು. ಅದಕ್ಕೆ ಅದು ಏನೂ ಉಪಯೋಗ ಇಲ್ಲ. ಈಗ ಈ ಏಸ್ ಕಡೆ ಅವ್ರು ಮಾಡಿದ್ದಾರೆ, ಒಂದು ಬ್ಯಾಸಿಗೆಯಾಗ 1 ಲೀಟ್ರ್ ನೀರೇ ತೋರ್ಸತ್ತೆ ಹೇಳ್ರಿ. ಅಲ್ಲಿ ಅದು ಉಪಯೋಗ ಇಲ್ಲ ರೈತರಿಗೆ. ಕೆರೆ ಮಾಡಿದ್ರೆ ಉಪಯೋಗ ಅದ ತಂಬದು ನಮ್ಮದು. ನಾ ಇದು ಕೆಲಸ ಮಾಡಿಸ್ತೀನಿ, ನಿಮಗೆ ಪರಿಹಾರ ಭೀ ಕೊಡಿಸ್ತೀನಿ, ಕೆಲಸ ಸ್ಟಾರ್ಟ್ ಮಾಡಮ್ಮ. ನಾವು MLA ಮಾಜಿ MLA ಕೂಡ ಒಂದಾಗಿ ಕೆಲಸ ಸ್ಟಾರ್ಟ್ ಮಾಡಿದೆವು. ಮಾಡಿದ್ಮೇಲೆ ನಮಗೆ ಬಾವಿ ಇತ್ತು, ಅರಣಿ ಇದ್ದು, ಗಿಡ ಇದ್ದು, ಹಣ್ಣಿನ ಗಿಡ ಇದ್ದು, ಜಾಮೂನು ಗಿಡ ಇರಲಿ, ಮಾವಿನ ಗಿಡ ಇರಲಿ, ಎಲ್ಲ ಗಿಡ ಗಂಟೆ ಎಲ್ಲ ತೆಗೆದು ಒಂದು ನಾಲಿಪ್ಲೆ ದೊಡ್ಡದೊಂದು 50 ಬೈ 1 ಡೀಪ್, ಒಂದು 20-25 ಫೀಟ್
ಇದು ತೆಗೆದ್ರು ಗುಂಡಿ ತೆಗೆದ್ಬಿಟ್ಟು ಏನು ಮಾಡ್ರು ಅದು ಪಾಯ ಹಾಕಿ ಅದ್ರ ಒಳಗಿಂದೆಲ್ಲ ಈಗ ಉಳಿದ ಜಮೀನಿಂದ ಏನು ಮಾಡ್ರಪ್ಪ ಅಂದ್ರೆ ಟಿಪ್ಪರ ಹಿಟಾಚಿ ಹಚ್ಚಿ ಏನು ಮಾಡ್ರು ಒಳಗಿಂದ ಮ್ಯಾಲಿಂದ ಎರಿಮಣ್ಣು ಸೋಸಿ ಏನದ ಅದ್ರ ಒಳಗೆ ಸೆಂಟ್ರದಾಗ ಹಾಕೋರು ಹಾಕಿ ಈಗ ಅದು ಎಷ್ಟು ಅದು 25 ಫೀಟ್ ಮುಚ್ಚಿ ಗ್ರೌಂಡ್ ಲೆವೆಲ್ ತಂದಾರೆ ಈಗ ಅರ್ಧ ವರ್ಕ್ ಮುಗ್ದದ್ರಿ ಅರ್ಧ ವರ್ಕ್ ಮುಗಿದ್ರೆ ಈಗ ನಮ್ಗೆ ರೈತರಿಗೆ ಪರಿಹಾರನೂ ಇಲ್ಲ ಆ ಕೆಲಸ ಮುಂದೆ ಬಿ ಆರ್ ಪಾಟೀಲ್ ಸಾಹೇಬ್ರು ಏನು ಮಾಡ್ರಪ್ಪ ಅಂದ್ರೆ ಇದು ಕೆಲಸ ಇದು ನಿಮಗೆ ರೊಕ್ಕ ಸಿಗಲ್ಲ ಇದು ಹಾಗಾಗಲ್ಲ ಒಂದು ಸಲ ನಮ್ಮಲ್ಲಿ ಆರ್ ಕೆ ಪಾಟೀಲ್ ಬಂದು ಕೇಳೋರು ನಮ್ಮದು ಈಗ ಹೊಲನೂ ಹಾಳಾಗ್ಯದ ನೀವು ಸ್ವಲ್ಪ ಪರಿಹಾರ ಕೊಟ್ರೂ ನಮಗೇನೋ ಉದ್ದೇಶ ಆಗಲ್ಲ ಅಲ್ಲಿ ನಮ್ಮದು ಮಣ್ಣು ಹೋಗ್ಯದ ಏನು ಮಾಡ್ರೂ ನಾವು ಅಲ್ಲಿ ಜಮೀನ್ದಾಗ ಮಾಡಿ ಉಣಪ್ಲೇ ಇಲ್ಲ ನಮ್ಮದು ಕೆರಿನೇ ಆಗ್ಬೇಕಂತೇಳಿ ನಮ್ಮ ಉದ್ದೇಶ ಇತ್ತು ಅದಂತ ಅವ್ರಿಗೆ ಹೇಳಿದೆವು ಅದು ರೊಕ್ಕ ಬರಲ್ಲ ಹಂಗೆ ಬರಲ್ಲ ಅಂದರು ಅದು ಏನೇ ಆಗಲ್ಲಕ್ರಿ ನಾವೆಲ್ಲ ನಮ್ಗೆ ಅದು ಸಬ್ಸೆಂಟ್ ಇಲ್ಲ ಸುರ್ಪುರ್ ಮಾದರಿ ನಮ್ಗೆ ಕೆರಿನೇ ಆಗ್ಬೇಕಂತೇಳಿ ನಾವು ಉದ್ದೇಶಪೂರ್ವಕವಾಗಿ ಇದು ಇವತ್ತು ಪತ್ರಿಕಾಗೋಷ್ಠಿಗೆ ಯಾಕೆ ಬಂದಿದ್ದೇವಪ್ಪ ಅಂದ್ರೆ ನಮಗೆ ಪರಿಹಾರ ಸಿಗಬೇಕು ಒಂದೇದು ಇನ್ನೂ ಒಂದು ಏನದ ಅದು ಪೂರ್ಣ ಕೆಲಸ ಮುಗಿಸ್ಬೇಕು ಕೆರಿದು ಆಯಿತು ಅಲ್ಲಿ ಏನಾಗ್ಯದ್ರಿ ಮುಂಚೆ ಒಂದು ಸಲ ಅಲ್ಲಿ ಏನು ಬಂಡ್ ಏನು ಕೆದ್ರ್ಯಾರ ಅಲ್ಲಿ ಅದೇ ಜಮೀನ್ದಾರ್ ಅವರು ಸುಬ್ಬಣ್ಣ ಬಟಗೇರಿ ಸರ್ತಿದ್ರು ಅವ್ರದ್ದು ಏನು ಕ್ಯಾನ್ಸಲ್ ಆಗ್ಯದ ಅಂತೇಳಿ ಗುರ್ತಾಯ್ತು ಅವ್ರಿಗೆ ಅವ್ರು ಆತ್ಮೀಯ ಸಣ್ಣಗ್ಯಾರಲ್ಲಿ ಕೆರೆ ಮೇಲೆ ಅವ್ರಿಗೇನೂ ಇದು ಆಗಿಲ್ಲ ಹೀಗಾಗಿ ಈಗ ನಮ್ಮ ಬಲ್ಲಿ ಎಲ್ಲ ಇದ್ದಷ್ಟೇ ಸ್ವಲ್ಪ ನೀರಾವರಿ ಜಮೀನು ರೀ ಅದು ನಮಗೆ ಈಗ ಮಾಡಿ ಉಣ್ಬೇಕಂದ್ರೆ ಏನೂ ಹಾದಿ ಇಲ್ಲ ನಮಗೀಗ 5ನೇ ವರ್ಷ ಅದ ರೀ ಇದು ಪೂರ ಎಲ್ಲ ಹಾಳಾಗ್ರಿ 5ನೇ ವರ್ಷದ ನಮಗೆ ಏನೇ ಮಾಡಬೇಕು ಇದಕ್ಕೆ ನಮಗೆ ನಮ್ಮ ಕೆರೆ ಕಂಟಿನ್ಯೂ ಸ್ಟಾರ್ಟ್ ಮಾಡಬೇಕು ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು ಇದು ಸರ್ಕಾರದಲ್ಲಿ ನಮ್ಮ ವಿನಂತಿ ಏನೂ ಕೊಟ್ಟಿಲ್ಲ ರೀ 1 ರೂಪಾಯಿನೂ ಕೊಟ್ಟಿಲ್ಲ ನನ್ನ ಹೆಸರು ಆನಂದರಾಯ ಸಾವಳಗಿರಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.